ಮಕ್ಕಳೇ, ಇದು ಮಾಡೆಲ್ ಕ್ವಶನ್ ಪೇಪರ್ 4ರಲ್ಲಿರುವಂಥ ಕ್ವಶನನ್ನು ನೋಡಿ. ಇಲ್ಲಿ 10 ಓಮ್ ಮತ್ತು 40 ಓಮ್ ರೋಧವನ್ನು 2 ರೋಧವನ್ನು 12 ವೋಲ್ಟ್ ಬ್ಯಾಟ್ರಿಗೆ ಸರಣಿಯಲ್ಲಿ ಜೋಡಿಸಲಾಗಿದೆ. ಸರಣಿ ಅಂತ ಹೇಳಿದ ತಕ್ಷಣ ಈಸಿ, ಅಥವಾ ಸರಣಿ ಅಂತ ಸಮಾನಾಂತರ ಅಂತ ಹೇಳಿದಾಗ ನಮ್ಗೆ ಏನು ಮಾಡಬೇಕಾಗುತ್ತೆ, ಒಂದು ಬೈ ಭಿನ್ನರಾಶಿ ರೂಪದಲ್ಲಿ ಬರ್ತದೆ. ಭಿನ್ನರಾಶಿಯನ್ನು ನಾವೇನು ಮಾಡಬೇಕು, ಕೂಡಿಸ್ಬೇಕಾಗತ್ತೆ. ಇಲ್ಲಿ ಈಸಿಯಾಗಿ ಕೊಟ್ಬಿಡಿ. ಸರಣಿ ಅಂತ ಹೇಳಿದ್ರೆ ಸೀರೀಸ್ ಅಂತ ಇರುತ್ತೆ ನಿಮ್ಮ ಇಂಗ್ಲೀಷ್ ಮೀಡಿಯಮ್ ಅವರಿಗೆ. ಸರಣಿಯಲ್ಲಿ ಜೋಡಿಸಿ ಏನು ಮಾಡ್ತೀರಿ, ಜಸ್ಟ್ 10 ಮತ್ತು ಇದನ್ನು ಕೂಡಿಸಿದ್ರೆ ಆಯಿತು. 10 ಮತ್ತು 40 ಕೂಡಿಸ್ಬಿಟ್ರೆ ಮತ್ತೆ ನಮಗೆ ಗೊತ್ತಿದೆ V = I × R. ಏನು ಕೇಳಿದರೆ ಸಮಾನ ರೋಧ ಅಂತ ಹೇಳಿದ್ರೆ 50 ಅಂತ ಬರೀತೀರ. ರೋಧ ಎಷ್ಟು ಅಂತ ಕೇಳಿದ್ರೆ, ಮಂಡಲದಲ್ಲಿ ಪ್ರವಹಿಸಿದ ವಿದ್ಯುತ್ ಎಷ್ಟು ಅಂತ ಕೇಳಿದ್ರೆ ನಿಮಗೆ ಓಮನ ನಿಯಮ ಗೊತ್ತಿದೆ, V = I × R ಅಂತ. ಆ ಲೆಕ್ಕ ನೋಡಿ. ಇದನ್ನು ಫಸ್ಟ್ ಬರೀತೀರ, ಇದನ್ನು ಬರೆದು ಇದನ್ನು ಕೂಡಿಸಿದ್ರೆ ಕೂಡಿಸೋ ಲೆಕ್ಕಕ್ಕೆ ನಮಗೆ ಎಷ್ಟು ಸಿಗ್ತಾ ಇದೆ, 1 ಸಿಗ್ತಾ ಇದೆ. ನಮಗೆ ಇದು ಗೊತ್ತಿದೆ, I = ಅದು ಹೇಗೆ ಗೊತ್ತಿದೆ ಅಂತ ಗೊತ್ತಿದ್ದಲ್ಲ ನಿಮಗೆ, ಅದನ್ನು ಕಲ್ತಿದ್ದೀರ. ನೀವು ತುಂಬ ಸಲ ರಿಪೀಟ್ ಮಾಡಿದರೆ ಹಾಗೂ ಇದು ಲಾಸ್ಟಿಗೆ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ, V I × R. ಆಗ ನಮಗೆ ಕೇಳಿರೋದು ಐಯನ್ನು ಕೇಳಿರೋದು, ಆಗ ನಾವು V/R ಅಂತ ಬರಿತೀವಿ. ಒಂದು ವೇಳೆ ಆರನ್ನು ಕೇಳಿದರೆ ನಾವು V/I ಅಂತ ಬರಿತಿದ್ವಿ. ಅರ್ಥ ಆಯ್ತಲ್ವ? ಆಗ ಈಗ ಇದನ್ನು ಈ ರೀತಿ ಲೆಕ್ಕ ಗೊತ್ತಿದ್ದರೆ ನೀವು ಇದನ್ನು ಈಸಿಯಾಗಿ ಇದನ್ನು ಏನು ಮಾಡ್ತೀರಾ, ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. 12 ವೋಲ್ಟ್ ಅಂತ ಕೊಟ್ಟಿದ್ದಾರೆ, ಚಿತ್ರದಲ್ಲೇ ಕೊಟ್ಟಿರೋದು. ಅಲ್ಲ, 12 ವೋಲ್ಟ್ ಅದರಲ್ಲಿ ಹೇಳಿದ್ದಾರೆ, ಚಿತ್ರ ಕೊಟ್ಟಿಲ್ಲ ನಿಮಗೆ, ಅದರಲ್ಲಿ ಬರೆದಿದ್ದಾರೆ ವಿಭವಾಂತರ 12 ಅಂತ. 12ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಭಾಗಿಸಿದಾಗ 50ರಿಂದ 12ಅನ್ನು ಭಾಗಿಸಿದಾಗ ನಿಮಗೆ 0.24 ಬರ್ತದೆ. ಆಗ ಇದು ಉತ್ತರ ಆಗಿರ್ತದೆ. ನೆಕ್ಸ್ಟ್ ಇದರಲ್ಲಿ ಏನು ಕ್ವಶನ್ ಕೇಳಿದ್ದಾರೆ, 500 ವ್ಯಾಟ್. ನೋಡಿ, ಈ ಥರದ ಲೆಕ್ಕ ಎಲ್ಲ ಕ್ವಶನ್ ಪೇಪರ್ಲ್ಲೂ ಇದೆ. 500 ವ್ಯಾಟ್ ವಾಷಿಂಗ್ ಮಿಷಿನ್ ಕೇಳಿದ್ದಾರೆ ಇಲ್ಲಿ. 2 ಗಂಟೆ ಕಾಲ 500 × 2 × 30 ದಿನ ಎಷ್ಟು ರೂಪಾಯಿ ಅಂತೆ, ಕಿಲೋವ್ಯಾಟ್ ಅವರಿಗೆ 3 ರೂಪಾಯಿ ಅಂತೆ. ಲೆಕ್ಕ ಹಾಕಿ ಎಷ್ಟು ಅಂತ ಏನು ಮಾಡಿದ್ರೆ ಜಸ್ಟ್ ಗುಣಿಸೋದಷ್ಟೇ. P = ನಿಮ್ಗೆ ಗೊತ್ತಿದೆ, ಇದು E = P × T ಅಂತ. P ಬರಿತೀರಾ. ಇದನ್ನು ಕಿಲೋವ್ಯಾಟ್ ಅವರಿಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಇಲ್ಲದಿದ್ದರೆ ನೀವು ಫಸ್ಟ್ 5 × 2 ಮಾಡಿ 500 × 2 ಮಾಡಿ 1000 ಬರ್ತದೆ. 1000ವನ್ನು 1 ಕಿಲೋವ್ಯಾಟ್ ಅವರ್ ಭಾಗಿಸಿದಾಗ 1 ಕಿಲೋವ್ಯಾಟ್ ಅವರ್ ಅಂತ. ಇದನ್ನು ಮಾಡಿದಾಗ ನಿಮಗೆ ಅರ್ಧ ಮಾರ್ಕ್ ಸಿಗ್ತದೆ. ಇದನ್ನೆಲ್ಲವನ್ನು ಗುಣಿಸಿದಾಗ ನಿಮಗೆ 30 × 3 ಮಾಡಿದಾಗ 30 ಬರ್ತದೆ. 30 ದಿನ ಅಲ್ವಾ, 30 × 1 30 ಬರ್ತದೆ. 30 × 3 ಮಾಡಿದಾಗ 90 ರೂಪಾಯಿ. ಎಷ್ಟು ರೂಪಾಯಿ ಆಗುತ್ತೆ, 90 ರೂಪಾಯಿ ಆಗುತ್ತೆ. ಇದು ಈಸಿಯಾಗಿ ನೀವು ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ. ಓಕೆನಾ? ನೆಕ್ಸ್ಟ್ ಇನ್ ಪ್ರಶ್ನೆ ಇದರಲ್ಲಿ ಕೇಳಿದ್ವಿ, ಸ್ವಲ್ಪ ಒಂದು ಟಫ್ ಇರುವಂಥ ಪ್ರಶ್ನೆ ಇದು. 20 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ 2 ಮೀಟರ್ ಉದ್ದದ ಲೋಹದ ತಂತಿಯ ರೋಧವು 28 ಓಮ್ ಆಗಿದೆ. ರೋಧ ಕೊಟ್ಟಿದ್ದಾರೆ. ರೋಧ ಅಂತ ಹೇಳಿದರೆ ಆರ್ ಕೊಟ್ಟಿದ್ದಾರೆ. ಆರ್ ಎಷ್ಟು ಕೊಟ್ಟಿದ್ದಾರೆ ನಮಗೆ, ಆರ್ 28 ಓಮ್ ಅಂತ ಕೊಟ್ಟಿದ್ದಾರೆ. ತಂತಿಯ ವ್ಯಾಸ ಕೊಟ್ಟಿದ್ದಾರೆ. ವ್ಯಾಸ ಎಷ್ಟು, 0.04 ಮಿಲಿಮೀಟರ್. ಮಿಲಿಮೀಟ್ರಲ್ಲಿದೆ, ಇಲ್ಲಿ ಮೀಟ್ರಲ್ಲಿದೆ. ಆಗ ನಾವೇನು ಮಾಡಬೇಕು, ಎಲ್ಲವನ್ನು ಮೀಟ್ರಲ್ಲಿ ಮಾಡ್ಕೊಳ್ಬೇಕು. ಈ ತಾಪಮಾನದಲ್ಲಿ ಲೋಹದ ರೋಧಶೀಲತೆ ಅಂತ ಹೇಳಿದ ತಕ್ಷಣ ಸೂತ್ರ ನಮಗೆ ನೆನಪಿಗೆ ಬರಬೇಕು ಮಕ್ಕಳೇ. ಆ ಸೂತ್ರ ಏನಂತ ಹೇಳಿದ್ರೆ, ಇದು ನೀವು ಕಲ್ತಿದ್ದೀರಾ. R = ತ್ರಿಜ್ಯವನ್ನು ಬರ್ಕೊಳ್ತೀರಾ 2 × 10⁵. -5 ಹೇಗೆ ಬಂತು, ಅಲ್ಲಿ ಕೊಟ್ಟಿದ್ದಾರೆ ವ್ಯಾಸ ಕೊಟ್ಟಿರೋದು 0.04 ಮಿಲಿಮೀಟ್ರ್ ಅಂತ. ಅದನ್ನು ನಾವೇನು ಮಾಡಬೇಕು, ಸೆಂಟಿಮೀಟ್ರಿಗೆ ಮೀಟ್ರಿಗೆ ಮಾಡಬೇಕಾದ್ರೆ ಇದನ್ನು 0.04 ಎಷ್ಟರಿಂದ ಗುಣಿಸ್ಬೇಕಂದ್ರೆ 0.001ರಿಂದ ಗುಣಿಸಿ. ಅರ್ಥ ಆಯ್ತಲ್ವ? 0.4 ಇಷ್ಟರಿಂದ ಗುಣಿಸಿ, ಆಗ ಮೀಟ್ರಿಗೆ ಬರುತ್ತೆ. ಮಿಲಿಮೀಟ್ರಲ್ಲಿದ್ದಿದ್ದು. ಆಗ ನಮಗೇನಾಯಿತು, 4 ಮುಂದೆ ಎಷ್ಟು, 4 ಇಲ್ಲಿ 0 ಎಷ್ಟು ಸೊನ್ನೆಗಳಿದೆ, 4 × 1 4 1 2 ಎಷ್ಟು ಅಂಕಿ ಆದಮೇಲೆ ಬಿಂದು ಹಾಕಬೇಕು, 1 2 3 4 5. ಆಗ 4 1 4 ಬಂತು. 5 ಅಂಕಿ ಆದಮೇಲೆ ಬಿಂದು ಹಾಕಬೇಕು. 1 2 3 4 5 5 ಅಂಕಿ ಆದಮೇಲೆ ಬಿಂದು ಹಾಕ್ತೀರಾ. ಓಕೆ, 5 ಅಂಕಿ ಆದಮೇಲೆ ಬಿಂದು. ಇದನ್ನು ಭಿನ್ನರಾಶಿಯಲ್ಲಿ ಬರಿತೀರಾ ಅಂತ ಹೇಳಿದ್ರೆ 4 ಎಷ್ಟು ಅಂತ ಬರಿಬೇಕು, 1 ಮುಂದೆ ಎಷ್ಟು 0 ಹಾಕ್ತೀರಾ, 5 0 ಹಾಕ್ತೀರಾ. ಅದರ ಬದಲಿಗೆ ನಾನು ಏನು ಮಾಡ್ತೀನಿ, 4 × 10⁻⁻5 ಅಂತ ಬರಿತೀನಿ. ಓಕೆ, 4 × 10⁻⁻5. ಇಲ್ಲಿ ಎಷ್ಟು 0, 5 0. 1 2 3 4 5. ಅರ್ಥ ಆಯ್ತಲ್ವಾ? ಇದು ಹೇಗೆ ಬಂದಿದ್ದು ಅಂತಿರೋದು ಇಂಪಾರ್ಟೆಂಟ್ ಮಕ್ಕಳೇ. ಆಗ ನಿಮಗೆ ಇದನ್ನು ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ವ್ಯಾಸ ಕೊಟ್ಟಿದ್ದಾರೆ. ವ್ಯಾಸಕ್ಕೆ D ಅಕ್ಷರ. ಆಗ ನಾವು ತ್ರಿಜ್ಯ ಕಂಡುಹಿಡಿಬೇಕಂದ್ರೆ /2 ಮಾಡಿದಾಗ 2 × 10⁻⁻5 ಆಗುತ್ತೆ. ವಿಸ್ತೀರ್ಣ ಸೂತ್ರ ಏನು ವೃತ್ತದ್ದು ಅಂತ ಹೇಳಿದಾಗ A = πr² ಬರ್ತದೆ. ಪೈ ಬೆಲೆಯನ್ನು ಹಾಗೆ ಬರೆದು 2 × 10⁻⁻5 ಹೋಲ್ ಸ್ಕ್ವೇರ್ ಅಂತ ಬರೀತೀರಾ. 2 ಸಲ ಗುಣಿಸಿದಾಗ ನಮಗೇನಾಗುತ್ತೆ, 2 2 4 ಆಗುತ್ತೆ. -5 2 10 -10 ಆಗುತ್ತೆ. ಇದು ಗುಣಿಸಿದಾಗ 22 ಪೈಯ ಬೆಲೆಯನ್ನು 3.14 ಅಂತ ಅಲ್ಲ 3.1 0.1
3.142 ಅಂತ ತಗೊಂಡು ಇಂಟು ಇದನ್ನು 4 ಇಂಟು 10 ಘಾತ ಮೈನಸ್ನ ಗುಣಿಸಿದಾಗ 4 ಇಂಟು ಮಾಡಿದಾಗ ನಮಗೆ ಎಷ್ಟು ಬರ್ತದೆ 1 ಇಂಟು 12.56 ಬರುತ್ತೆ. 56 ಇಂಟು ಇಲ್ಲಿ 10 ಘಾತ ಹಾಗೇ ಉಳ್ಕೊಳುತ್ತೆ ಮಕ್ಕಳೇ -10. ಇದನ್ನು ನಾನು ಏನು ಮಾಡ್ತೀನಿ, ಈ ಪಾಯಿಂಟನ್ನು ಈಚೆ ಶಿಫ್ಟ್ ಮಾಡಬೇಕಾದ್ರೆ ಅದು 1.2 ಅಂತ ತಗೊಂಡು 56 ಅಂತ ಬರೆದು 10 ಘಾತ -10 ಇದು ಪಾಯಿಂಟನ್ನು ಈ ಕಡೆ ಶಿಫ್ಟ್ ಮಾಡಿದ್ದೀನಿ. ಆಗ ನನಗೇನಾಗುತ್ತೆ, ಇದು 10 ಘಾತ -9 ಆಗುತ್ತೆ. ಹೇಗೆ -9 ಅಂತ ಬಂದಿದ್ದು ಗೊತ್ತಾಗುತ್ತೆ. ನೀವು ಗುಣಿಸಿ ನೋಡಿದಾಗ 3.142 ಇಂಟು 4 ಗುಣಿಸಿ ನೋಡಿದಾಗ ನಿಮಗೆ ಎಷ್ಟು ಬರ್ತದೆ, ನಿಮಗೆ 12.56 ಬರ್ತದೆ. ಆಗ ನಾವು ಪಾಯಿಂಟನ್ನು ಈ ಕಡೆಗೆ ಶಿಫ್ಟ್ ಮಾಡಿ ಇದನ್ನು -9ರಲ್ಲಿ ಇಟ್ಕೊಂಡು ಮೀಟರ್ ಸ್ಕ್ವೇರ್ ಅಂತ ಬರಿತೀವಿ. ಮತ್ತು ಇದು ಸೂತ್ರ ಬರೆದ ತಕ್ಷಣ ನಿಮಗೆ ಅರ್ಧ ಮಾರ್ಕ್ ಸಿಗುತ್ತೆ. ರೋಧಶೀಲತೆ =RA/L. ಅರ್ಥ ಆಯ್ತಲ್ವಾ? ಆರ್ ಅಂತ ಹೇಳಿದ್ರೆ ರೋಧವನ್ನು ಹಾಕಬೇಕು. 28 ಕೊಟ್ಟಿದ್ದಾರೆ ಮತ್ತು 1.256 ಇಂಟು 10 ಘಾತ -9 ಹೇಗೆ ಬಂತು ಅಂತ -9 ಅಂತ ಹೇಳಿದ್ದೀನಿ. ಭಾಗಿಸು 2 ಮಾಡಿದಾಗ ನಿಮಗೆ ಈಗ 17.6 ಇಂಟು 10 ಘಾತ -9 ಬರ್ತದೆ. ಈ ಪಾಯಿಂಟನ್ನು ಪುನಃ ಈ ಕಡೆ ಶಿಫ್ಟ್ ಮಾಡ್ತೀನಿ ಅಂದರೆ 1.76 ಇಂಟು -9 ಇದೇನಾಗುತ್ತೆ -8 ಓಮ್ ಮೀಟರ್ ಆಗುತ್ತೆ. ಆಗ ಲೋಹದ ರೋಧಶೀಲತೆ 1.76 ಇಂಟು 10 ಘಾತ -8 ಓಮ್ ಮೀಟರ್ ಅಂತ ಬರಿತೀರ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳಿದರೆ ಇಲ್ಲಿ ಜೌಲನ ನಿಯಮವನ್ನು ಬರಿಬೇಕು. ಪ್ರಶ್ನೆ ಏನು ಹೇಳಿದ್ದಾರೆ ಅಂತಂದರೆ ಇದು ಎರಡು ಸ್ವಲ್ಪ ಯೋಚನೆ ಮಾಡುವಂಥದ್ದನ್ನ ಕೊಟ್ಟಿದ್ದಾರೆ. ಸ್ವಲ್ಪ ಯೋಚನೆ ಮಾಡೋದಲ್ಲಿ 2 ಸೆಕೆಂಡ್ಗಳಿಗೆ 1000 ಜೌಲ್ ಉಷ್ಣಶಕ್ತಿ ಉತ್ಪತ್ತಿ ಆಗುತ್ತದೆ. ಉಷ್ಣಶಕ್ತಿ ಉತ್ಪತ್ತಿ ಆಗುತ್ತದೆ ಅಂತ ಹೇಳುತ್ತೆ ಅಂದ ತಕ್ಷಣ ಅಲ್ಲಿ ಹೆಚ್ಚಂತ ಬರಬೇಕು, ಹೆಚ್ಚಕ್ಷರ ಅಂತ. ರೋಧ ಅಂದರೆ ಆರ್ ಅಂತ ಗೊತ್ತು, ಟಿ ಅಂದರೆ ಗೊತ್ತು. ಆಗ ರೋಧದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಸೂತ್ರ ಗೊತ್ತಿದೆ, H=I²RT. ಯಾವುದು ಇದು ಎಲ್ಲಿಂದ ಬಂತು ಅಂತ ಹೇಳಿದ್ರೆ ನಮಗೆ ಜೌಲನ ನಿಯಮದಿಂದ ಬಂತು. ಹೆಚ್ಚಿದ್ದಲ್ಲಿಗೆ ಎಷ್ಟಾಗ್ತೀವಿ, ಉಷ್ಣತೆ 1000 ಅಂತ ಹಾಕ್ತೀವಿ. I² ಹಾಗೆ ಬರೀತೀರಾ. ಆರ್ ಅಂತ ಹೇಳಿದ್ರೆ 5 ಓಮ್ ಇಂಟು 2 ಅಂದರೆ 5 2 10, 10ರಿಂದ ಭಾಗಿಸಿದಾಗ I² ನಿಮಗೆ 100 ಬರ್ತದೆ. 5ರ ವರ್ಗಮೂಲ ತೆಗೆದಾಗ 100ರ ವರ್ಗಮೂಲ ತೆಗೆದಾಗ 10 ಬಂತು. ವಿಭವಾಂತರ ಸೂತ್ರ ಗೊತ್ತಿದೆ, V=I ಇಂಟು ಆರ್. ವಿ ಅಂತೇಳಿದ್ರೆ ಐ ಅಂತೇಳಿದ್ರೆ 10 ಇಂಟು 5 ಮಾಡಿದ್ರೆ 10 5 50. ಆಗ ನಡುವಿನ ವಿಭವಾಂತರ ಎಷ್ಟಾಗುತ್ತೆ, 50 ಆಗುತ್ತೆ.